ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಫೇಲ್ ಆಗಿದ್ದಕ್ಕೆ ಅದನ್ನು ವಿರೋಧಿಸಿ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಶಾಸಕಿ ಜಿ ಕರಿಯಮ್ಮ ನಾಯಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇವತ್ತು ದೇವದುರ್ಗ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಎಲ್ಲ ಜನರು ಸೇರಿಕೊಂಡು ಇವತ್ತು ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕು, ಈ ಒಂದು ಮಹಿಳಾ ವಿರೋಧಿ ಕಾಯ್ದೆಯನ್ನು ವಿರೋಧಿಸಿ ಮಹಿಳೆಯರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೇವದುರ್ಗದಲ್ಲಿರ್ತಕ್ಕಂಥ ಮಹಿಳೆಯರು ಶಾಸಕಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾವಿವತ್ತು ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ನೂರಾರು ಮಹಿಳೆಯರು ಈ ಒಂದು ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗಿತ್ತು. ಯಾಕೆಂದರೆ ಶೇಕಡ 33ರಷ್ಟು ಮೀಸಲಾತಿ ನಮಗೆ ಸಿಗಬೇಕಾಗಿತ್ತು. ಆದರೆ ಲೋಕಸಭೆಯಲ್ಲಿ ಕೆಲವು ಪಕ್ಷಗಳು ಆ ಒಂದು ಮಸೂದೆಗೆ ವಿರೋಧ ಮಾಡಿದ್ದಾವೆ. ನಮಗೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ದೇವದುರ್ಗ ಶಾಸಕರಾದಂಥ ಜಿ ಕರಿಯಮ್ಮ ನಾಯಕ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಲೋಕಸಭೆಯಲ್ಲಿ ಈಗ ಮಹಿಳಾ ಮೀಸಲಾತಿ ಕಾಯ್ದೆ ಮಸೂದೆ ಇತ್ತು, ಅದನ್ನು ಫೇಲ್ ಆಗಿದೆ, ಕಾರಣ ಏನಂತೀರಾ? ಕಾರಣ ಏನಂತಂದರೆ ಭಾಳ ವರ್ಷಗಳಿಂದ ಮಹಿಳಾ ಮೀಸಲಾತಿ ತರಬೇಕು, 33% ಮೀಸಲಾತಿ ಮಹಿಳೆಯರಿಗೆ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಯಲ್ಲಿ ತರಬೇಕು. ತಂದರೆ ಮಾತ್ರ ಮಹಿಳೆಯರಿಗೆ ಒಂದು ಕಾನೂನು ಮಾಡೋದಕ್ಕೆ ಅವರು ಕೂಡ ಭಾಗಿಯಾಗ್ತಾರೆ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು, ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಕನಸ್ಕೊಂಡಿದ್ರು. 1996ರಲ್ಲಿ ಅವರು ಪ್ರಧಾನಮಂತ್ರಿ ಆದಾಗ ಮಹಿಳಾ ಒಂದು ಮೀಸಲಾತಿನ ಮಂಡಿಸಿದರು. ಆವಾಗ ವಿಫಲ ಆಯಿತು, ಇದೇ ಥರ ಅಡ್ಗಾಲಾಯಿತು. ಆದರೆ ಈಗ ಸನ್ಮಾನ್ಯ ಮೋದಿಜಿಯವರು NDA ಸರ್ಕಾರ ಇವತ್ತು ಅದರಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಕೂಡ ಅದಾರ, ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣವರು ಕೂಡ ಅದಾರ. ಎಲ್ಲರೂ ಸೇರ್ಕೊಂಡು ಇವತ್ತೇನು ಮಹಿಳಾ ಮೀಸಲಾತಿ ತರಬೇಕು ಅನ್ನೋಂಥದ್ದು ಎಲ್ಲ ಮುಕ್ಕಾಲು ಭಾಗ ಅವರೆಲ್ಲ ತೀರ್ಮಾನ ಮಾಡಿ ಅವರೇನು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ವಿಪಕ್ಷಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಆಸೆಗೆ ತಣ್ಣೀರೇರಿಸಿ ಇವತ್ತೇನು ಮಹಿಳೆ ಏನು ಕನಸ್ಕೊಂಡಿದ್ವಿ ನಾವೆಲ್ಲ ಇಡೀ ರಾಷ್ಟ್ರದ ಮಹಿಳೆಯರು, ಆದರೆ ಅವರಿಗೆಲ್ಲ ಭಾಳ ಬೆನ್ನಿಗೆ ಚೂರಿ ಹಾಕಿದರು. ಇಂಥ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಧೋರಣೆ ವಿರುದ್ಧ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಎಲ್ಲ ಮಹಿಳೆಯರು ನಾವೆಲ್ಲ ಓಟ್ ಹಾಕಿ ಕೊಟ್ಟಿವೇನೋ, ಇವತ್ತು ನಮಗೂ ಹಕ್ಕ ಅದಮ್ಮ, ನಾವು ಓಟ್ ಹಾಕೋಕ್ಕೆ ಯಾವಾಗ ಹಕ್ಕದಂದರೆ ಪುರುಷರಿಗೆ ಎಷ್ಟು ಸಮಾನತೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು? ನಮಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಆ ಒಂದು ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳ ವಿರುದ್ಧ ಯಾರು ನಮ್ಮ ಮಹಿಳಾ ಮಸೂದೆಯನ್ನು ಬೆಳೆಸಿದ್ರು ಅವ್ರ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಹಮ್ಮಿಕೊಂಡಿವಿ ಸರ್. ಕಾಂಗ್ರೆಸ್ ಹೇಳ್ತಾ ಇದೆ, ಒಂದು ಕಡೆ ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಆ ಮಹಿಳೆಯರಿಗೆ ಅನುಕೂಲ ಆಗುವಂಥ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ನಾವು ಮಹಿಳೆಯರ ಪರವಾಗಿದ್ದೇವೆ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ಸ್ವಾಮಿ, ನಿಮ್ಮನ್ನ ಯಾರು ಪಂಚ ಗ್ಯಾರಂಟಿ ಕೇಳಿದ್ರು? ಮಹಿಳೆಯರನ್ನ ಗುಲಾಮಗಿರಿನ ಮಾಡ್ಕೊಕತ್ತೀರಿ, ನೀವು ಗುಲಾಮರನ್ನ ಮಾಡ್ಕೊಕತ್ತೀರಿ ಮಹಿಳೆಯರಿಗೆ. ಮಹಿಳೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ನಾವೇ ಮೀಸಲಾತಿ ಮಸೂದೆಯನ್ನು ಮಂಡನೆ ಮಾಡ್ಲಿಕ್ಕೆ ರೆಡಿಯಾಗಿದ್ದೇವೆ, ನಾವೇ ಅಂಗೀಕಾರಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರಲ್ಲ. ಮತ್ತು ಯಾಕೆ ಮಾಡಲಿಲ್ಲ? ಈಗ ಯಾಕೆ ಮೊನ್ನೆ ಕರೆದಂಥ ಮೀಟಿಂಗ್ನಲ್ಲಿ ನೀವು ಯಾಕೆ ಅದನ್ನು ಹಿಂದಕ್ಕೆ ತೆಕ್ಕೊಂಡ್ರಿ? ನಿಮಗೆ ಯಾರು ಬೇಡಂದರು? ಇದರ ಉದ್ದೇಶ ಏನಂತಂದರೆ ನೀವು ಮೂಗಿಗೆ ತುಪ್ಪ ಹರ್ಚಂಥ ಕೆಲಸ. ಈಗ ಬೇರೆಯವ್ರಿಗೆ ಏನು ಹೇಳ್ತಾರೆ, ಡಿಲಿಮಿಟೇಷನು ಅದು ಇದು ನೆವ ಹೊಡ್ತಾರೆ. ಇವಾಗ ಹೆಚ್ಚಿನ ಜನಸಂಖ್ಯೆ ಆಧಾರದ ಮೇಲೆ ಇವತ್ತೇನು ಮತ್ತು ಪುರುಷರಿಗಿನ್ನೂ ಸೀಟ್ ಬೇಕಲ್ಲ, ಅವರಿಗೆ ಸೀಟ್ ಬೇಕು, ಮಹಿಳೆಯರಿಗೆ ಸೀಟ್ ಬೇಕು, ಸಮಾನವಾದಂಥ ಒಂದು ಹಕ್ಕು ಕೊಡಬೇಕಂತೇಳಿ ಸನ್ಮಾನ್ಯ ಮೋದಿಜಿಯವರು, ಸನ್ಮಾನ್ಯ ದೇವೇಗೌಡರು ಇಬ್ಬರು ಸೇರಿ ಇವ್ರ ನೇತೃತ್ವದಿಂದ ದೊಡ್ಡ ಪ್ರಮಾಣದ ಒಂದು ಒಳ್ಳೆಯ ಒಂದು ಮಸೂದೆ ತರಬೇಕಂದಿದ್ರು. ಅದನ್ನು ವಿಫಲ ಮಾಡಿದಂಥ ಕಾಂಗ್ರೆಸ್ಸಿಗೆ ಧಿಕ್ಕಾರ. ಮುಂದಿನ 2029-28ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಮಹಿಳೆಯರು ನಾವೇ ನಮ್ಮ ಮಸೂದೆಯನ್ನು ಅಂಗೀಕಾರ ಮಾಡ್ಕೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು JDS ಶಾಸಕಿಯಾದಂಥ ಜಿ ಕರಿಯಮ್ಮ ನಾಯಕ್ ಅವರ ಮಾತಾಗಿದೆ. ಒಟ್ಟಲ್ಲಿ ಹೇಳಬೇಕಾದ್ರೆ ಈ ಒಂದು ಮಹಿಳೆ ಮೀಸಲಾತಿಯನ್ನು ಜಾರಿಯಾಗಬೇಕು, ಜಾರಿಯಾಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.